ಎಲ್ಲರಿಗೂ ನಮಸ್ಕಾರ. ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಎಲ್ಲರೂ ರುಚಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂದಿನ ಈ ವಿಡಿಯೋದಲ್ಲಿ ಉಪ್ಸಾರು ಹೇಗೆ ಮಾಡುವುದೆಂದು ನೋಡಿಕೊಳ್ಳೋಣ. ಉಪ್ಸಾರು ಮಾಡಲು ಬೇಕಾಗುವ ಪದಾರ್ಥಗಳು: ತೊಗರಿಬೇಳೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಕೆಂಪು ಒಣಮೆಣಸಿನಕಾಯಿ, ಈರುಳ್ಳಿ, ಹುಳ್ಳಿಕಾಯಿ, ಹಸಿರು ಮೆಣಸಿನಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಪುಡಿ ಉಪ್ಪು, ಕಲ್ಲುಪ್ಪು, ಎಣ್ಣೆ. ಈಗ ಉಪ್ಸಾರು ಮಾಡುವ ವಿಧಾನ: ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟು ಅದರಲ್ಲಿ ತೊಗರಿಬೇಳೆ ಹಾಕಿ 4 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುವಿಕೊಳ್ಳಿ. ಈಗ ತೊಗರಿಬೇಳೆ ಚೆನ್ನಾಗಿ ಬೆಂದ ನಂತರ ಉಪ್ಸಾರು ಖಾರಕ್ಕೆ ಅದನ್ನು ಸ್ವಲ್ಪ ಎತ್ತಿಕೊಳ್ಳಿ. ಈಗ ಬೇಯುತ್ತಿರುವ ಬೇಳೆಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಹುಳ್ಳಿಕಾಯಿಯನ್ನು ಹಾಕಿ ಚೆನ್ನಾಗಿ ತಿರುವಿಕೊಳ್ಳಿ. ಈಗ ಉಪ್ಸಾರು ಖಾರ ಮಾಡುವ ವಿಧಾನ: ಈಗ ಒಂದು ಮಿಕ್ಸಿ ಜಾರಿಗೆ ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಬೇಯಿಸಿಕೊಂಡಿರುವ ಬೇಳೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಗೂ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಚೆನ್ನಾಗಿ ಬೆಂದಿರುವ ತೊಗರಿಬೇಳೆ ಹಾಗೂ ಹುಳ್ಳಿಕಾಯನ್ನು ಒಂದು ಪಾತ್ರೆಯಲ್ಲಿ ಸೋಸಿಕೊಳ್ಳಿ. ಈಗ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸೋಸಿಕೊಂಡಿರುವ ತೊಗರಿಬೇಳೆ ಹಾಗೂ ಹುಳ್ಳಿಕಾಯಿ ನೀರನ್ನು ಅದಕ್ಕೆ ಹಾಕಿ ಬೇಯಿಸಿಕೊಂಡಿರುವ ತೊಗರಿಬೇಳೆ ಹಾಗೂ ಹುಳ್ಳಿಕಾಯನ್ನು ಅರ್ಧ ಸೌಟಿನಷ್ಟು ಅದರ ಒಳಗಡೆ ಹಾಕಿ ತಿರುವಿಕೊಳ್ಳಿ. ಈಗ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. 5 ನಿಮಿಷಗಳ ಕಾಲ ಬೇಯಿಸಿಕೊಂಡ ನಂತರ ಆ ಪ್ಲೇಟನ್ನು ತೆಗೆದು ಅದರ ಒಳಗೆ 1 ಚಮಚ ರುಬ್ಬಿಕೊಂಡಿರುವ ಖಾರವನ್ನು ಹಾಕಿ ಚೆನ್ನಾಗಿ ಸೌಟಿನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಖಾರವನ್ನು ತಿರುವಿದ ನಂತರ 5 ನಿಮಿಷ ಬೇಯಿಸಿಕೊಂಡರೆ ಉಪ್ಸಾರು ಕಟ್ಟು ಸಿದ್ಧವಾಗಿರುತ್ತದೆ. ಈಗ ಸ್ಟವ್ ಮೇಲೆ ಬಾಂಡಲಿಯನ್ನು ಇಟ್ಟು ಬಾಂಡಲಿ ಕಾದ ನಂತರ ಎಣ್ಣೆಯನ್ನು ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ.
ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬೇಯಿಸಿಕೊಂಡಿರುವ ತೊಗರಿಬೇಳೆ ಹಾಗೂ ಹುಳ್ಳಿಕಾಯನ್ನು ಅದರ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಹುಳ್ಳಿಕಾಯಿ ಪಲ್ಯ ಸಿದ್ಧವಾಗುತ್ತದೆ. ಈಗ ಒಂದು ತಟ್ಟೆಗೆ ರುಬ್ಬಿಕೊಂಡಿರುವ ಖಾರ, ಬೇಯಿಸಿಕೊಂಡಿರುವ ಕಟ್ಟು ಹಾಗೂ ಹುಳ್ಳಿಕಾಯಿ ಪಲ್ಯವನ್ನು ಇಟ್ಟರೆ ಉಪ್ಸಾರು ಸವಿಯಲು ಸಿದ್ಧ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಹೇಮಾರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.